हाँ उधर था तो देखा पूरा हाँ वो तो हो गया। वो बीबीएमपी वाला बीबीएमपी लगाया। बीबीएमपी लगाया बीबीएमपी वाला लगाया फोटो नहीं खींचा हमने। हाँ ओके ओके बीबीएमपी वाला लगाया हाँ ಸ್ನೇಹಿತರೆ फोटो क्यों खींच रहा है? हाँ फोटो नहीं रहे भाई ಫೋಟೋ ನೈ ಸ್ನೇಹಿತರೆ ನಮಸ್ಕಾರ ನೋಡಿ ಇದು ನಾನು ಇಲ್ಲಿ ಇದ್ದೀನಿ ಇದು ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಇಲ್ಲಿ ನಮ್ಮ ಹೆಗ್ಡೆ ನಗರ ಹತ್ತತ್ರ ನೋಡಿ ಇಲ್ಲಿ ನನಗೆ ಏನೋ ತುಂಬ ದೊಡ್ಡದಾಗಿ ಎಲ್ಲೋ ನಾನು ಎಲ್ಲೆಲ್ಲೋ ತಿಂಡಿ ತಿಂತಾ ಇದ್ದೆ ಈ ನಿಯರ್ ಬೈ ಹೋಟೆಲಲ್ಲಿ ದೊಡ್ಡದಾಗಿ ತುಂಬ ದೊಡ್ಡ ಮಟ್ಟದ ಹೊಗೆ ಇದಕ್ಕಿಂತ ಜಾಸ್ತಿ ಹೊಗೆ ಇದಾಯಿತು ಏನಪ್ಪ ಇದು ಅಂತ ಅಂದ್ಬಿಟ್ಟು ಸುಮ್ಮನೆ ಇಲ್ಲಿ ಇಷ್ಟು ದೊಡ್ಡ ಹೊಗೆ ಬರ್ದಿಲ್ಲ ಏನೋ ಕತ್ಕೊಂತ ಅಂತ ನೋಡಿದೆ ಇಲ್ಲಿ ನೋಡಿದ್ರೆ ಖಾಲಿ ಜಾಗ ಒಂದಿಷ್ಟು ಈ ಕಡೆ ಬಂದು ನೋಡಿದ್ರೆ ನೋಡಿ ಈಗ ಆ ವ್ಯಕ್ತಿ ಅವನು ಕಸ ಅವನೇ ಹೇಳಿದಾನೆ ಇದು BBMP ಅವರು ಹಾಕ್ಬಿಟ್ಟು ಹೋದ್ರು ಅಂತ ಇವ್ರಿಗೆ BBMP ಅವ್ರಿಗೆ ಇವ್ರಿಗೆ ಏನಂದರೆ ನಾಚಿಕೆ ಮಾನ ಮರ್ಯಾದೆ ಅಥವಾ ಏನಾದರೂ ಇದೆಯಾ ಇವ್ರಿಗೆ ಅನ್ನೋದು ನನಗಂತೂ ಅಥವಾ ಇವ್ರಿಗೆ ಯಾವುದಾದ್ರೂ ಕಿಂಚಿತ್ತು ನಾನು ಹೇಳೋದು ತುಂಬ ಇದರಷ್ಟು ಕಾಳಜಿ ಸಮಾಜದ ಮೇಲೆ ಅಥವಾ ಅವ್ರು ಮಾಡ್ಬೇಕಾರೋ ಕೆಲಸದ ಮೇಲೆ ಗೌರವ ಆ ಥರದ್ದು ಏನಾದರೂ ಇದೆಯಾ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಇದು ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಇವ್ರಿಗೆ ಏನು ಕೆಲಸ ಒಪ್ಸಿದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಥವಾ ಇದನ್ನ ಈ ಕಸಗಳನ್ನ ಇದು ಮಾಡ್ಕೊಂಡು ಹೋಗ್ಬೇಕು ಕಸ ಎತ್ತಕ್ಕಾಗದೆ ನೋಡಿ ಈ ಥರ ಬೆಂಕಿ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಈ ಮರ ಏನಾಗಬೇಕು ಅದು ಇಲ್ಲಿ ನೋಡಿ ಇಷ್ಟು ಹೊಗೆ ಹೋಗ್ತಾ ಇದೆಯಲ್ಲ ಈಗ ಆಲ್ರೆಡಿ ವಾರ್ಮಿಂಗು ಇದು ಗ್ಲೋಬಲ್ ವಾರ್ಮಿಂಗು ಈಗ ಟೆಂಪ್ರೇಚರ್ ಈಗ ಓವರ್ ಆಲ್ ಇದೇನಾಗ್ತಾ ಇದೆ ಹವಾಮಾನ ಎಷ್ಟು ಏರ್ತಾ ಇದೆ ಎಷ್ಟು ಬಿಸಿ ಕಾವು ಈಗ ಆಲ್ರೆಡಿ ಇದಾಗ್ತಾ ಇದೆ ಮತ್ತು ಈಗ ಆಲ್ರೆಡಿ ಓಜಾನ್ ಪದರ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಅದನ್ನ ಯಾರು ಓಜಾನ್ ಪದರ ಇದೆ ಜೀವಂತವಾಗಿ ಅನ್ನೋದಂತೂ ಅದಿಲ್ಲ ಅನ್ನೋದು ಎಲ್ಲರೂ ಗೊತ್ತಿದೆ ಈಗ ಇಂತಹ ಸಮಯದಲ್ಲಿ ಬೇರೆ ರೀತಿ ಜನ ಬೇರೆ ರೀತಿ ತೊಂದರೆಗಳಿಗೆ ಬಿಸಿಲಿನಿಂದ ಬೇರೆ ಕಾರಣದಿಂದ ಇದಾಗ್ತಿದೆ ಒಟ್ಟಾರೆ ಇಡೀ ಪರಿಸರ ಹಾಳಾಗ್ತಾ ಇದೆ ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ದಾವೆ ಇಂಥ ಸಮಯದಲ್ಲಿ ನೋಡಿ ಇವರು ಈ ಥರ ಬೆಂಕಿ ಹಾಕ್ಕೊಂಡು ಇವರು ನೋಡಿ ಇಡೀ ಇದನ್ನ ಪರಿಸರನ ಹಾಳು ಮಾಡ್ತಾರಲ್ಲ ಇವ್ರಿಗೆ ಏನು ಯಾವ್ದ್ರಲ್ಲಿ ಉಗಿಬೇಕು ಇದಕ್ಕೆ ಬೇರೆ ಒಂದು ಸಪ್ರೇಟು ಕಂಪನಿ ಅನ್ನೋ ಥರದ್ದು ಬೇರೆ ಮಾಡ್ಕೊಂಡಿದ್ದಾರೆ ಇದೆ ಅದಕ್ಕೂ ತುಷಾರ್ ಗಿರಿನಾಥ್ ಅವರೇ ಚೇರ್ಮನ್ನು ಏನದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಅವರಂತೂ ಕತ್ತೆ ಕಾಯೋಕ್ಕೂ ಅವ್ರು ಇದಿಲ್ಲ ಅವ್ರು ಯಾರೋ IAS ಆಫೀಸರ್ ಇನ್ನೊಬ್ರು ಅಸಿಸ್ಟೆಂಟ್ ಕಮಿಷನರ್ ಅನ್ಕೋತೀನಿ ಅವರು ಒಂದು ಇದನ್ನು ಕೊಟ್ಟಿದ್ರು ಒಂದು ನಂಬರ್ಸ್ ಎಲ್ಲ ಕೊಡ್ತೀವಿ ಅವರು ಆಮೇಲೆ ನಂಬರ್ ಕೊಡಿ ಅಂತ ಕೇಳಿದ್ರೆ AAEEಗಳದ್ದು ಇಲ್ಲ ಅದು ಸಪ್ರೇಟಾಗಿ ಅವ್ರ ಪರ್ಸನಲ್ ನಂಬರ್ ಅಲ್ಲ ನಾವು ಸಪ್ರೇಟಾಗಿ ಇದರಿಂದನೇ ಒಂದು ನಂಬರ್ ಕೊಟ್ಬಿಟ್ಟು ನಿಮ್ಗೆ ಇದು ಮಾಡ್ತೀವಿ ಅಂತಂದರು ಅದಾದಮೇಲೆ ಅವರು ಏನು ಹೇಳ್ತೀವಿ ಸುಮಾರು ಒಂದೂವರೆ ತಿಂಗಳು ಮೇಲೆ ಆಯಿತು ಅವ್ರನ್ನೇ ಹೋಗಿ ಭೇಟಿ ಮಾಡಿ ಎಲ್ಲ ಮಾತಾಡಿದ್ವಿ ಈಗಾಗಲೇ ಹೇಳ್ದಂಗೆ ಏನಂದ್ರೂ ಹೌದು ಈ ಥರ ಸಮಸ್ಯೆ ಇದೆ ಹೌದು ಅಂತ ಅವರೇ ಫಸ್ಟೇ ನಾವು ಹೇಳೋದ್ಕಿಂತ ಮುಂಚೆನೇ ಸಮಸ್ಯೆಗಳು ಈ ಥರ ಸಮಸ್ಯೆ ಇದೆ ಈ ಥರ ಸಮಸ್ಯೆ ಇದೆ ನಾನು ಕೇಳಿದೆ ಅವ್ರಿಗೆ ಅಲ್ಲ ರೀ ಸುಮಾರು ವರ್ಷಗಳಿಂದ ನೀವೇ BBMP ಇದರಲ್ಲಿ ಇದ್ದೀರಾ ಇದಾಗಿ ಕಮಿಷನರ್ ಆಗಿ ನಿಮಗೆ ಇದು ಮುಂದಾಲೋಚನೆ ಇರಲಿಲ್ವಾ ಪ್ರಿಕಾಷನರಿ ಆಕ್ಷನ್ಸ್ ಅಂತ ಏನು ತೊಗೊಂಡಿದ್ದೀರಾ ಅದನ್ನ ಯಾಕೆ ಯೋಚನೆ ಮಾಡಿಲ್ಲ ನೀವು ಅದನ್ನ ಯಾಕೆ ತೊಗೊಂಡಿಲ್ಲ ಈಗ ಗುತ್ತಿಗೆಗೆ ಬಂದಮೇಲೆ ಅದು ಮಾಡ್ತಿದ್ದೀವಿ ಅದು ಇದು ಅಂತಂದ್ರೆ ಅದು ಮಾಡೋದು ಇನ್ನೂ ಅಂದರೆ ಅದು ಅವ್ರು ಏನು ಪ್ಲ್ಯಾನ್ ಹೇಳ್ತಾ ಇದ್ದಾರೆ ಅದು ಬರೋದಕ್ಕೆ ಇನ್ನೂ ಸಾಕಾರ ಆಗಲಿಕ್ಕೆ ಇನ್ನೂ 4-5 ವರ್ಷ ಬೇಕು ಅಲ್ಲಿ ತನಕ ಜನ ಏನಾಗಬೇಕು ಅಲ್ಲಿ ತನಕ ಬರೋ ಕಸಗಳು ಈ ಥರ ಬೆಂಕಿ ಈ ಥರ ಇದೆಲ್ಲದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ಬೋದು ಅನ್ನೋದು ನಮ್ಮ ಯೋಚನೆ ಹಂಗೆ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ ನಾವು ಟ್ರೈ ಮಾಡ್ತಾ ಇದೀವಿ ನಾವು ನಮ್ಮ ಬೆಸ್ಟ್ ಮಾಡ್ತಾ ಇದೀವಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ಅಂದರೆ ಅದೊಂಥರ ಪುಸ್ತಕಕ್ಕೆ ಸೀಮಿತ ಬಿಟ್ಟರೆ ನೋಡಿ ಇದು ಸ್ವತಃ BBMP ಅವರು ಎತ್ತಕ್ಕಾಗದೆ ಇಷ್ಟು ದೊಡ್ಡ ಬೆಂಕಿಯನ್ನು ಸುಮಾರು 100 ಕಡೆ ಒಂದು ದಿನದಲ್ಲಿ 100 ಕಡೆ 1000 ಕಡೆ ಇಡೀ ಬೆಂಗಳೂರಲ್ಲಿ 100 ಕಡೆ ಅಲ್ಲ 1000 ಕಡೆ ಈ ಥರ ಉರಿದ್ರೆ ಬೆಂಗಳೂರು ಏನಾಗಬೇಕು ಜನಗಳು ಆಲ್ರೆ ಸಾಯ್ತಾ ಇದಾರೆ ರೀ ಇಲ್ಲಿ ನಿಂತ್ಕೊಳಕ್ ಆಗ್ತಾಯಿಲ್ಲ ಇಷ್ಟು ಇದಾಗ್ತಾ ಇದೆ ಅಂಥದ್ರಲ್ಲಿ ಇವ್ರು ಈ ಥರ ಬೆಂಕಿ ನೋಡಿ ಇಲ್ಲಿ ಈ ಕಡೆ ಆ ಕಡೆ ಎಲ್ಲ ಹೋದರೆ ಪೂರ್ತಿ ಕಸ ಅದೇ ಎತ್ತೇ ಇಲ್ಲ ಹಂಗೆ ಇದೆ ನೋಡಿ ಇವ್ರೊಂದು ರೌಂಡು ಇಲ್ಲಿ ಕಸ ಎತ್ತಿದಾರೋ ಅದು ಈ ಕಸಗಳನ್ನೆಲ್ಲ ತಗೊಂಡೋಗಿ ಇಲ್ಲಿ ಹಾಕ್ಬಿಟ್ಟು ನೋಡಿ ಇದೆಲ್ಲ ಪೂರ್ತಿ ಕಸ ಹಾಕೋ ಏರಿಯಾ ಇದು ನೋಡಿ ಇಲ್ಲಿ ಇದನ್ನೆಲ್ಲ ತೊಗೊಂಡೋಗಿ ಇಲ್ಲಿ ಒಂದು ಕಡೆ ಹಿಂದೆ ಹಾಕ್ಬಿಟ್ಟು ಇದೊಂದು ಕಡೆನೇ ಅಲ್ಲ ಈ ನಾನು ಒಂದು ಮೇನ್ ರೋಡಲ್ಲಿ ತೋರಿಸ್ತೀನಿ ನನ್ನ ಪ್ರಕಾರ ಇನ್ನೊಂದು 5-10 ನಿಮಿಷ ನಾನು ಹೋಗೋ ದಾರಿಗಳೆಲ್ಲ 2-3 ಕಡೆ ಈಗ ಆಲ್ರೆಡಿ ಬೆಂಕಿ ಬಿದ್ದಿರೋದು ನನ್ನ ಪ್ರಕಾರ ಸೊ ಅದನ್ನು ತೋರಿಸ್ತೀನಿ ಇದು ಒಂದೇ ಮೊಬೈಲ್ ಇಲ್ಲ ಅಂದರೆ ನನಗೆ ಸ್ವತಃ ಅವರು ಯಾರು ಹರೀಶ್ ಕುಮಾರ್ ಅಂತ ಇದ್ದಾರೆ IAS ಆಫೀಸರ್ ಅವ್ರು ಕಾಲ್ ಮಾಡ್ಬೋದಿತ್ತು ಸೊ ನನಗೆ ಲೈವ್ ಮಾಡ್ತಿರೋ ಒಂದೇ ಮೊಬೈಲು ಮತ್ತು ನಾನು ಒಬ್ಬನೇ ಇರೋ ಕಾರಣಕ್ಕೆ ಇದೇನು ಇದು ಮಾಡೋಕ್ಕಾಗಲ್ಲ ಇದನ್ನು ಅವ್ರಿಗೆ ಟ್ಯಾಗೋ ಅಥವಾ ಇದನ್ನು ಅವ್ರು ಕಳಿಸಿ ಏನಪ್ಪ ಏನಾದ್ರು ಕ್ರಮ ತೊಗೊಳ್ರಿ ದಯವಿಟ್ಟು ದಮ್ಮಯ್ಯ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡೋದು ಬಿಟ್ಟರೆ ಬೇರೆ ಯಾವುದು ನಮ್ಮ ಹತ್ರ ಇದಿಲ್ಲ ಆದರೆ ಜನರ ಇದು ರೂಪಿತ ಆಗ್ತಾ ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋದು ಅಥವಾ ಇದನ್ನು ಸಾಲ್ವ್ ಮಾಡೋ ಇದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಣಿ ಆಗ್ತಾ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ
ನೋಡಿ ಆದರೆ ನೋಡಿ ಅಲ್ಲಿ ನೋಡಿ ಎಷ್ಟು ದೊಡ್ಡ ಹೊಗೆ. ನಾನು ಅಲ್ಲಿ ನೋಡಿದಾಗ ಇನ್ನೂ ಜಾಸ್ತಿ ಹೊಗೆ, ಅಂದರೆ ಅದು ಕತ್ಕೊಳ್ಳೋ ಸಮಯ ಅನಿಸುತ್ತೆ, ಹಂಗಾಗಿ ಜಾಸ್ತಿ ಹೊಗೆ ಬರ್ತಾಯಿತ್ತು. ಈಗ ನೋಡಿ ಎಷ್ಟು ಹೊಗೆ ಬರ್ತಾಯಿದೆ. ಜನರು ಪ್ರಶ್ನೆ ಮಾಡಬೇಕು, ಮತ್ತು ಒಂದು ಸ್ವಲ್ಪ ಸ್ವಯಂ ಜಾಗೃತಿ, ಸ್ವಯಂ ಇದನ್ನು ಉಪಯೋಗಿಸ್ಕೊಬೇಕು. ಕಸ ಹಾಕುವಾಗ, ಕಸ ಇದು ಮಾಡುವಾಗ ಕಸವನ್ನು ನಮ್ಮಲ್ಲೇ ಅಲ್ಲೇ ಮನೆಯಲ್ಲೇ ಬೇರ್ಪಡಿಸೋದು ಅಥವಾ ಜೈವಿಕ ಗೊಬ್ಬರ ಮಾಡೋದು, ಅದು ಇನ್ನು ಏನು ಆಗೋದೇ ಇಲ್ಲ ಅನ್ನೋವಂಥ ಕಸಗಳನ್ನು ಮಾತ್ರ ಹಾಕೋತಿರೋದು. ಆ ಥರದ್ದು ಒಂದು ಸ್ವಲ್ಪ ನಾವು ಸ್ವಯಂ ಜಾಗೃತಿ ಮಾಡಲಿಲ್ಲ ಅಂದರೆ ಮುಂದಿನ ಮಕ್ಕಳಿಗೆ ಇದನ್ನು ನಾವೆಲ್ಲ ಹೇಗೆ ಅನುಭವಿಸಿದ್ವಿ ಆ ರೀತಿ ಅನುಭವಕ್ಕೆ ಅವರು ಅನುಭವಿಸೋದಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ. ನೋಡಿ ಈ ಥರ ಇದೆ. ದಯಮಾಡಿ ಎಚ್ಚೆತ್ಕೊಳ್ಳಿ. ಇದನ್ನು ನೋಡೋಣ, ಕಮಿಷನ್ಗೆ ಅಥವಾ ಇಲ್ಲಿಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಏನು ಮಾಡ್ಬೋದು ಮಾಡೋಣ. ಧನ್ಯವಾದ, ನಮಸ್ಕಾರ.